ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರು ಕೇಳುವ ಒಂದು ಪ್ರಶ್ನೆ ಇದೆ. ಅದು ಹಣದ ಬಗ್ಗೆ ಅಲ್ಲ, ಯಶಸ್ಸಿನ ಬಗ್ಗೆ ಅಲ್ಲ, ಆದರೆ ಈ ಜಗತ್ತಿನ ಅತ್ಯಂತ ದೊಡ್ಡ ರಹಸ್ಯದ ಬಗ್ಗೆ. ಅದು ಮರಣ ಬರುವ ಮೊದಲು ಯಾವುದಾದರೂ ಸೂಚನೆ ಸಿಗುತ್ತದೆಯೇ? ಈ ಪ್ರಶ್ನೆಗೆ ಸಾವಿರಾರು ವರ್ಷಗಳಿಂದ ಋಷಿಗಳು, ಮುನಿಗಳು, ಪುರಾಣಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಗಳು ವಿಭಿನ್ನ ರೀತಿಯಲ್ಲಿ ಉತ್ತರಿಸಲು ಪ್ರಯತ್ನಿಸಿವೆ. ಗರುಡ ಪುರಾಣ, ಶಿವ ಪುರಾಣ ಹಾಗೂ ಕೆಲವು ಪ್ರಾಚೀನ ನಂಬಿಕೆಗಳಲ್ಲಿ ಮನುಷ್ಯನ ಜೀವನದ ಕೊನೆಯ ಹಂತದ ಮುನ್ನ ಕೆಲವು ವಿಚಿತ್ರ ಅನುಭವಗಳು ಕಾಣಿಸಬಹುದು ಎಂದು ಹೇಳಲಾಗಿದೆ. ಇವುಗಳನ್ನು ಭಯ ಹುಟ್ಟಿಸುವ ಸಂಗತಿಗಳಂತೆ ಅಲ್ಲ, ಜೀವನದ ಅಸ್ಥಿರತೆಯನ್ನು ನೆನಪಿಸುವ ಆಧ್ಯಾತ್ಮಿಕ ಸಂಕೇತಗಳಂತೆ ನೋಡಲಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಅಂತಹ 5 ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇವು ವೈಜ್ಞಾನಿಕವಾಗಿ ಸಾಬೀತಾಗಿರುವ ವಿಚಾರಗಳಲ್ಲ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಹೇಳಲಾಗುವ ವಿಷಯಗಳು. ಆದ್ದರಿಂದ ಈ ಕಥೆಯನ್ನು ಕುತೂಹಲದಿಂದ ಕೇಳಿ, ಆದರೆ ವಿವೇಕದಿಂದ ಅರ್ಥಮಾಡಿಕೊಳ್ಳಿ. ಮೊದಲ ಸಂಕೇತದ ಬಗ್ಗೆ ಮಾತನಾಡುವುದಾದರೆ, ಕೆಲವು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಅಚಾನಕವಾಗಿ ಒಂದು ವಿಚಿತ್ರ ವೈರಾಗ್ಯ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಜೀವನ ಪೂರ್ತಿ ಹಣ, ಆಸ್ತಿ, ಸಂಬಂಧಗಳು, ಅಧಿಕಾರ ಮತ್ತು ಆಸೆಗಳ ಹಿಂದೆ ಓಡಿದ ವ್ಯಕ್ತಿಗೆ ಒಂದು ದಿನ ಇವೆಲ್ಲವೂ ಅರ್ಥವಿಲ್ಲದಂತಾಗಿ ಕಾಣಲು ಆರಂಭವಾಗುತ್ತದೆ. ಮೊದಲು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ವಸ್ತುಗಳು ಕೂಡ ಈಗ ಮನಸ್ಸಿಗೆ ಹತ್ತಿರವಾಗುವುದಿಲ್ಲ. ಅವನಿಗೆ ಏಕಾಂತ ಬೇಕೆನಿಸುತ್ತದೆ, ದೇವರ ನಾಮಸ್ಮರಣೆ ಕೇಳಬೇಕೆನಿಸುತ್ತದೆ, ಹಳೆಯ ತಪ್ಪುಗಳನ್ನು ನೆನೆದು ಪಶ್ಚಾತ್ತಾಪ ಪಡುತ್ತಾನೆ. ಹಲವರಿಗೆ ಕ್ಷಮೆ ಕೇಳಬೇಕೆಂಬ ಭಾವನೆ ಮೂಡುತ್ತದೆ. ಕೆಲವು ಕುಟುಂಬಗಳಲ್ಲಿ ಕೊನೆಯ ದಿನಗಳಲ್ಲಿ ಹಿರಿಯರು ಎಲ್ಲರನ್ನೂ ಕರೆದು ಆಶೀರ್ವಾದ ಮಾಡುವುದನ್ನು ನೀವು ನೋಡಿರಬಹುದು. ಈ ರೀತಿಯ ಘಟನೆಗಳನ್ನು ಅನೇಕರು ಕೇವಲ ಯಾದೃಚ್ಛಿಕವೆಂದು ಭಾವಿಸಿದರೂ, ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇದನ್ನು ಆತ್ಮ ತನ್ನ ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗುತ್ತಿರುವ ಸಂಕೇತವೆಂದು ವಿವರಿಸಲಾಗಿದೆ. ಎರಡನೇ ಸಂಕೇತವಾಗಿ, ಕನಸುಗಳಲ್ಲಿ ವಿಚಿತ್ರ ದೃಶ್ಯಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆಯಿದೆ. ಕೆಲವು ಜನರು ಮರುಮರು ಒಂದೇ ರೀತಿಯ ಕನಸುಗಳನ್ನು ಕಾಣುತ್ತಾರೆ. ದೇವಾಲಯ, ಪ್ರಕಾಶಮಾನವಾದ ಬೆಳಕು, ತೀರಾ ಪರಿಚಯವಿಲ್ಲದ ದಾರಿ, ಅಥವಾ ಈಗಾಗಲೇ ನಿಧನರಾದ ಬಂಧುಗಳನ್ನು ಕನಸಿನಲ್ಲಿ ನೋಡುವ ಅನುಭವಗಳ ಬಗ್ಗೆ ಹಲವರು ಹೇಳಿಕೊಂಡಿದ್ದಾರೆ. ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇಂತಹ ಕನಸುಗಳು ಆತ್ಮಕ್ಕೆ ಬರುವ ಬದಲಾವಣೆಯ ಸಂಕೇತವಾಗಿರಬಹುದು. ಆದರೆ ಪ್ರತಿಯೊಂದು ಕನಸನ್ನು ಮರಣದ ಸೂಚನೆ ಎಂದು ಭಾವಿಸುವುದು ತಪ್ಪು. ಮನಸ್ಸಿನ ಒತ್ತಡ, ನೆನಪುಗಳು, ಆರೋಗ್ಯ ಸಮಸ್ಯೆಗಳು ಕೂಡ ಕನಸುಗಳ ಸ್ವರೂಪವನ್ನು ಬದಲಾಯಿಸಬಹುದು. ಆದ್ದರಿಂದ ಇಂತಹ ವಿಷಯಗಳನ್ನು ಅತಿಯಾಗಿ ಭಯಪಡುವ ಬದಲು, ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಲು ಒಂದು ನೆನಪಿನಂತೆ ಸ್ವೀಕರಿಸುವುದು ಉತ್ತಮ. ಮೂರನೇ ಸಂಕೇತದ ಬಗ್ಗೆ ಹಲವಾರು ಜನಪದ ನಂಬಿಕೆಗಳಿವೆ. ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗೆ ತನ್ನ ಸಮಯ ಸಮೀಪಿಸುತ್ತಿದೆ ಎಂಬ ಒಂದು ಅಂತರಂಗದ ಭಾವನೆ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ. ವೈದ್ಯಕೀಯ ಪರೀಕ್ಷೆಗಳಲ್ಲಿ ಎಲ್ಲವೂ ಸಾಮಾನ್ಯವಾಗಿದ್ದರೂ, ನಾನು ಇನ್ನೂ ಹೆಚ್ಚು ದಿನ ಇರುವುದಿಲ್ಲ ಎಂದು ಕೆಲವರು ತಮ್ಮ ಕುಟುಂಬದವರಿಗೆ ಹೇಳಿರುವ ಘಟನೆಗಳನ್ನು ಹಲವರು ಹಂಚಿಕೊಂಡಿದ್ದಾರೆ. ಕೆಲವು ದಿನಗಳ ನಂತರ ಅವರು ನಿಜವಾಗಿಯೂ ನಿಧನರಾದ ಉದಾಹರಣೆಗಳು ಕೇಳಿಬರುತ್ತವೆ. ಇಂತಹ ಅನುಭವಗಳಿಗೆ ಸ್ಪಷ್ಟ ವೈಜ್ಞಾನಿಕ ವಿವರಣೆ ಇಲ್ಲದಿದ್ದರೂ, ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನು ಆತ್ಮದ ಸೂಕ್ಷ್ಮ ಅರಿವಿನಂತೆ ಪರಿಗಣಿಸಲಾಗುತ್ತದೆ. ಆದರೆ ಪ್ರತಿಯೊಬ್ಬರಿಗೂ ಹೀಗೆ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ನಾಲ್ಕನೇ ಸಂಕೇತವಾಗಿ, ವ್ಯಕ್ತಿಯ ಮಾತು, ವರ್ತನೆ ಮತ್ತು ಮುಖದ ಶಾಂತಿಯಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು ಎಂದು ಕೆಲವು ಗ್ರಂಥಗಳು ಹೇಳುತ್ತವೆ. ಜೀವನ ಪೂರ್ತಿ ಕೋಪಿಷ್ಠನಾಗಿದ್ದ ವ್ಯಕ್ತಿ ಕೂಡ ಅಚಾನಕವಾಗಿ ತುಂಬಾ ಶಾಂತನಾಗಿ, ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಲು ಆರಂಭಿಸಬಹುದು. ಯಾರ ಮೇಲೂ ದ್ವೇಷವಿಲ್ಲದೆ, ಎಲ್ಲರನ್ನೂ ಕ್ಷಮಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುವ ಮನೋಭಾವ ಮೂಡಬಹುದು. ಈ ಬದಲಾವಣೆ ಕುಟುಂಬದವರಿಗೆ ಆಶ್ಚರ್ಯವಾಗಬಹುದು. ಆದರೆ ಅನೇಕ ಆಧ್ಯಾತ್ಮಿಕ ಗುರುಗಳು, ಜೀವನದ ಕೊನೆಯ ಹಂತದಲ್ಲಿ ಮನಸ್ಸು ತನ್ನೊಳಗಿನ ಭಾರವನ್ನು ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಎಂದು ವಿವರಿಸುತ್ತಾರೆ. ಐದನೇ ಸಂಕೇತವಾಗಿ, ದೇವರ ಮೇಲಿನ ಆಕರ್ಷಣೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ. ಹಿಂದೆ ಎಂದಿಗೂ ಪೂಜೆ ಮಾಡದ ವ್ಯಕ್ತಿ ಕೂಡ ದೇವರ ನಾಮವನ್ನು ಜಪಿಸಲು ಆರಂಭಿಸಬಹುದು. ಭಜನೆ ಕೇಳಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪವಿತ್ರ ಗ್ರಂಥಗಳನ್ನು ಕೇಳಬೇಕು ಎಂಬ ಆಸೆ ಮೂಡಬಹುದು. ಗರುಡ ಪುರಾಣ ಸೇರಿದಂತೆ ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಆತ್ಮ ತನ್ನ ಮುಂದಿನ ಪಯಣದ ಮುನ್ನ ದೈವಸ್ಮರಣೆಯ ಕಡೆಗೆ ಆಕರ್ಷಿತವಾಗುತ್ತದೆ ಎಂದು ಹೇಳಲಾಗಿದೆ. ಆದರೆ ಇದು ಭಯ ಹುಟ್ಟಿಸುವ ವಿಷಯವಲ್ಲ. ಬದಲಾಗಿ, ಜೀವಿತದಲ್ಲೇ ಧರ್ಮ, ಕರುಣೆ, ಸತ್ಯ ಮತ್ತು ಒಳ್ಳೆಯ ಕರ್ಮಗಳ ಮಹತ್ವವನ್ನು ನೆನಪಿಸುವ ಸಂದೇಶವಾಗಿದೆ. ಕೊನೆಯಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ: ಮರಣ ಯಾವಾಗ ಬರುತ್ತದೆ ಎಂಬುದನ್ನು ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಯಾವುದೇ ಒಂದು ಅನುಭವ, ಕನಸು ಅಥವಾ ಬದಲಾವಣೆಯನ್ನು ನೋಡಿ, ಇದು ಮರಣದ ಖಚಿತ ಸೂಚನೆ ಎಂದು ನಿರ್ಧರಿಸುವುದು ಸರಿಯಲ್ಲ. ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವ ಈ ಸಂಕೇತಗಳನ್ನು ಜೀವನದ ಅನಿಶ್ಚಿತತೆಯನ್ನು ನೆನಪಿಸುವ ಆಧ್ಯಾತ್ಮಿಕ ಪಾಠಗಳಾಗಿ ಅರ್ಥಮಾಡಿಕೊಳ್ಳಬೇಕು. ಬದುಕಿರುವ ಪ್ರತಿದಿನವನ್ನು ಸಾರ್ಥಕವಾಗಿಸುವುದು, ಒಳ್ಳೆಯ ಕರ್ಮ ಮಾಡುವುದು,
ಕುಟುಂಬವನ್ನು ಪ್ರೀತಿಸುವುದು ಮತ್ತು ದೇವರ ಸ್ಮರಣೆಯಲ್ಲಿ ಮನಸ್ಸನ್ನು ಸ್ಥಿರಗೊಳಿಸುವುದು ಇದೇ ಈ ಕಥೆಯ ನಿಜವಾದ ಸಂದೇಶವಾಗಿದೆ. ಜೀವನವು ಒಂದು ನದಿಯಂತೆ. ಅದರ ಆರಂಭ ನಮಗೆ ನೆನಪಿರುವುದಿಲ್ಲ, ಅದರ ಅಂತ್ಯ ಯಾವ ಕ್ಷಣದಲ್ಲಿ ಬರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಆ ಎರಡು ತುದಿಗಳ ಮಧ್ಯೆ ನಾವು ಮಾಡುವ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಆಲೋಚನೆಯು ನಮ್ಮ ಜೀವನದ ಅರ್ಥವನ್ನು ರೂಪಿಸುತ್ತವೆ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿಯಲ್ಲಿ ಮರಣವನ್ನು ಅಂತ್ಯ ಎಂದು ಅಲ್ಲ, ಒಂದು ಹೊಸ ಪ್ರಯಾಣದ ಆರಂಭ ಎಂದು ಹೇಳಲಾಗಿದೆ. ಆತ್ಮವು ದೇಹವನ್ನು ಬಿಟ್ಟು ಮತ್ತೊಂದು ಹಂತಕ್ಕೆ ಸಾಗುತ್ತದೆ ಎಂಬ ನಂಬಿಕೆ ಅನೇಕ ಪುರಾಣಗಳಲ್ಲಿ ಕಾಣುತ್ತದೆ. ಇದೇ ಕಾರಣಕ್ಕೆ ನಮ್ಮ ಪೂರ್ವಜರು ಯಾವಾಗಲೂ ಒಳ್ಳೆಯ ಕರ್ಮ ಮಾಡಿ, ಯಾರಿಗೂ ನೋವು ಕೊಡಬೇಡಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ ಎಂದು ಹೇಳುತ್ತಿದ್ದರು. ಯಾಕೆಂದರೆ ಕೊನೆಯ ಕ್ಷಣದಲ್ಲಿ ನಮ್ಮ ಜೊತೆಗೆ ಬರುವುದೇ ಹಣವಲ್ಲ, ಆಸ್ತಿಯಲ್ಲ, ಅಧಿಕಾರವಲ್ಲ, ನಮ್ಮ ಕರ್ಮ ಮಾತ್ರ ನಮ್ಮೊಂದಿಗೆ ಸಾಗುತ್ತದೆ ಎಂಬುದು ಅವರ ನಂಬಿಕೆ. ಹಳೆಯ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಧರ್ಮಯ್ಯ ಎಂಬ ವೃದ್ಧನಿದ್ದ. ಅವನು ತುಂಬಾ ಶ್ರೀಮಂತನಾಗಿರಲಿಲ್ಲ, ಆದರೆ ಯಾರೇ ಸಹಾಯ ಕೇಳಿದರೂ ಸಾಧ್ಯವಾದಷ್ಟು ನೆರವಾಗುತ್ತಿದ್ದ. ಹಸಿದವರಿಗೆ ಅನ್ನ ಕೊಡುತ್ತಿದ್ದ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದ, ದೇವಸ್ಥಾನಕ್ಕೆ ಹೂವುಗಳನ್ನು ಅರ್ಪಿಸುತ್ತಿದ್ದ. ಅವನಿಗೆ ಒಂದು ದಿನ ಅಚಾನಕವಾಗಿ ತನ್ನ ಮನಸ್ಸು ವಿಚಿತ್ರವಾಗಿ ಶಾಂತವಾಗಿದೆ ಎಂದು ಅನಿಸಿತು. ಯಾವುದೇ ಭಯ ಇರಲಿಲ್ಲ, ಬದಲಾಗಿ ಒಂದು ರೀತಿಯ ನೆಮ್ಮದಿ ಅವನ ಹೃದಯವನ್ನು ತುಂಬಿತು. ತನ್ನ ಮಕ್ಕಳನ್ನು ಕರೆದು, ನೀವು ಯಾವತ್ತೂ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಬೇಡಿ, ಹಣಕ್ಕಾಗಿ ಜಗಳ ಮಾಡಬೇಡಿ, ಸತ್ಯವನ್ನು ಬಿಡಬೇಡಿ ಎಂದು ಹೇಳಿದ. ಮಕ್ಕಳು ಅದನ್ನು ಸಾಮಾನ್ಯ ಸಲಹೆ ಎಂದುಕೊಂಡರು. ಆದರೆ ಕೆಲವೇ ದಿನಗಳ ನಂತರ ಧರ್ಮಯ್ಯ ಶಾಂತವಾಗಿ ದೇವರ ನಾಮಸ್ಮರಣೆ ಮಾಡುತ್ತಾ ಪ್ರಾಣ ಬಿಟ್ಟನೆಂದು ಗ್ರಾಮದ ಹಿರಿಯರು ಹೇಳಿಕೊಂಡರು. ಈ ಕಥೆಯನ್ನು ಅನೇಕರು ಒಂದು ಆಧ್ಯಾತ್ಮಿಕ ಉದಾಹರಣೆಯಾಗಿ ಹೇಳುತ್ತಾರೆ. ಇದು ಸತ್ಯ ಘಟನೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ, ಆದರೆ ಜೀವನದ ಮೌಲ್ಯವನ್ನು ತಿಳಿಸುವ ಕಥೆಯಾಗಿ ಉಳಿದಿದೆ. ಅದೇ ಗ್ರಾಮದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ರಾಘವ. ಅವನು ಜೀವನ ಪೂರ್ತಿ ಹಣದ ಹಿಂದೆ ಓಡಿದ, ಯಾರಿಗೂ ಸಹಾಯ ಮಾಡಲಿಲ್ಲ, ತನ್ನ ಸ್ವಾರ್ಥಕ್ಕಾಗಿ ಅನೇಕ ಜನರನ್ನು ಮೋಸ ಮಾಡಿದ. ವಯಸ್ಸಾದ ನಂತರ ಅವನಿಗೆ ಅಪಾರ ಹಣ ಇದ್ದರೂ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ರಾತ್ರಿ ನಿದ್ರೆ ಬರಲಿಲ್ಲ, ಮಾಡಿದ ತಪ್ಪುಗಳು ನೆನಪಾಗುತ್ತಲೇ ಇರುತ್ತಿದ್ದವು. ಅವನು ತನ್ನ ಸ್ನೇಹಿತನಿಗೆ, ನಾನು ಎಲ್ಲವನ್ನೂ ಗಳಿಸಿದೆ, ಆದರೆ ನೆಮ್ಮದಿ ಮಾತ್ರ ಸಿಗಲಿಲ್ಲ ಎಂದು ಹೇಳುತ್ತಿದ್ದ. ಈ ಕಥೆಯ ಮೂಲಕ ನಮ್ಮ ಪೂರ್ವಜರು ಹೇಳಿದ ಸಂದೇಶ ಏನೆಂದರೆ, ಜೀವನದ ಕೊನೆಯ ಕ್ಷಣದಲ್ಲಿ ಹಣದ ಲೆಕ್ಕವಲ್ಲ, ಮನಸ್ಸಿನ ಲೆಕ್ಕ ಮಾತ್ರ ಉಳಿಯುತ್ತದೆ. ಆದ್ದರಿಂದ ಒಳ್ಳೆಯ ಕರ್ಮ ಮಾಡುವುದು ಅತ್ಯಂತ ದೊಡ್ಡ ಸಂಪತ್ತು ಎಂದು ಅವರು ನಂಬಿದ್ದರು. ಗರುಡ ಪುರಾಣದಲ್ಲಿ ಮರುಮರು ಒತ್ತಿ ಹೇಳುವ ಒಂದು ವಿಷಯವೆಂದರೆ, ಜೀವನ ಶಾಶ್ವತವಲ್ಲ ಎಂಬ ಅರಿವು. ಈ ಅರಿವು ಬಂದಾಗ ಮನುಷ್ಯ ಅಹಂಕಾರವನ್ನು ಕಡಿಮೆ ಮಾಡುತ್ತಾನೆ, ದ್ವೇಷವನ್ನು ಬಿಡುತ್ತಾನೆ, ಕ್ಷಮಿಸಲು ಕಲಿಯುತ್ತಾನೆ. ಕೆಲವರು ಜೀವನದ ಕೊನೆಯ ಹಂತದಲ್ಲಿ ತಮ್ಮ ಹಳೆಯ ಸ್ನೇಹಿತರನ್ನು ಹುಡುಕುತ್ತಾರೆ. ಹಲವು ವರ್ಷಗಳಿಂದ ಮಾತನಾಡದ ಸಹೋದರನಿಗೆ ಕರೆ ಮಾಡುತ್ತಾರೆ, ತಾಯಿಯ ಬಳಿ ಕ್ಷಮೆ ಕೇಳುತ್ತಾರೆ, ತಂದೆಯ ಆಶೀರ್ವಾದ ಪಡೆಯಲು ಹೋಗುತ್ತಾರೆ. ಇಂತಹ ಘಟನೆಗಳು ಅನೇಕ ಕುಟುಂಬಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ಕೆಲವರು ಕೇವಲ ಭಾವನಾತ್ಮಕ ಬದಲಾವಣೆ ಎಂದು ಹೇಳಬಹುದು, ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಆತ್ಮ ತನ್ನ ಭಾರವನ್ನು ಇಳಿಸಿಕೊಳ್ಳುವ ಪ್ರಯತ್ನವೆಂದು ಕೆಲವರು ನಂಬುತ್ತಾರೆ. ಒಬ್ಬ ಪ್ರಸಿದ್ಧ ಸಂತನ ಬಳಿ ಒಮ್ಮೆ ಶಿಷ್ಯನು ಹೋಗಿ ಕೇಳಿದ, ಗುರುವೇ, ಮರಣ ಯಾವಾಗ ಬರುತ್ತದೆ ಎಂದು ತಿಳಿಯುವ ಮಾರ್ಗ ಇದೆಯೇ? ಸಂತನು ನಗುತ್ತಾ ಉತ್ತರಿಸಿದ, ಮರಣ ಯಾವಾಗ ಬರುತ್ತದೆ ಎಂದು ತಿಳಿಯಲು ಪ್ರಯತ್ನಿಸಬೇಡ, ಅದರ ಬದಲು ಅದು ಈಗಲೇ ಬಂದರೂ ಪಶ್ಚಾತ್ತಾಪವಾಗದ ಜೀವನವನ್ನು ಬದುಕು. ಈ ಒಂದು ಮಾತಿನಲ್ಲೇ ಸಂಪೂರ್ಣ ಜೀವನದ ಸಾರ ಅಡಗಿದೆ. ನಾವು ನಾಳೆ ಬದುಕಿರುತ್ತೇವೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇಂದು ಯಾರಿಗಾದರೂ ಸಹಾಯ ಮಾಡಬಹುದು, ಯಾರನ್ನಾದರೂ ಕ್ಷಮಿಸಬಹುದು, ಯಾರಿಗಾದರೂ ಪ್ರೀತಿ ತೋರಿಸಬಹುದು, ದೇವರನ್ನು ಸ್ಮರಿಸಬಹುದು. ಇದೇ ನಿಜವಾದ ಸಿದ್ಧತೆ. ಕೆಲವರು ಮರಣದ ಬಗ್ಗೆ ಮಾತನಾಡುವುದೇ ಅಶುಭ ಎಂದು ಭಾವಿಸುತ್ತಾರೆ, ಆದರೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಮರಣದ ಸ್ಮರಣೆ ಬದುಕನ್ನು ಉತ್ತಮಗೊಳಿಸುವ ಒಂದು ಸಾಧನವೆಂದು ಹೇಳಲಾಗಿದೆ. ಏಕೆಂದರೆ ಜೀವನ ಶಾಶ್ವತವಲ್ಲ ಎಂಬ ಅರಿವು ಬಂದಾಗ ಮಾತ್ರ ಸಮಯದ ಮೌಲ್ಯ ಗೊತ್ತಾಗುತ್ತದೆ. ಆಗ ನಾವು ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವುದನ್ನು ಕಡಿಮೆ ಮಾಡುತ್ತೇವೆ, ದ್ವೇಷ ಹಿಡಿದುಕೊಳ್ಳುವುದನ್ನು ಬಿಡುತ್ತೇವೆ, ಕುಟುಂಬದವರ ಜೊತೆ ಹೆಚ್ಚು ಸಮಯ ಕಳೆಯುತ್ತೇವೆ, ದೇವರ ಮೇಲೆ ನಂಬಿಕೆ ಹೆಚ್ಚುತ್ತದೆ. ಇದುವೇ ಈ ವಿಷಯದ ನಿಜವಾದ ಉದ್ದೇಶ. ಮರಣದ ಭಯವನ್ನು ಸೃಷ್ಟಿಸುವುದಲ್ಲ, ಬದುಕಿನ ಮೌಲ್ಯವನ್ನು ಅರಿಯಿಸುವುದು. ಕೆಲವು ಜನಪದ ಕಥೆಗಳಲ್ಲಿ ಮನುಷ್ಯನ ಜೀವನದ ಕೊನೆಯ ದಿನಗಳಲ್ಲಿ ಪ್ರಕೃತಿಯಲ್ಲಿಯೂ ಕೆಲವು ವಿಚಿತ್ರ ಅನುಭವಗಳು ಉಂಟಾಗುತ್ತವೆ ಎಂದು ಹೇಳಲಾಗಿದೆ. ಆದರೆ ಇವು ಧಾರ್ಮಿಕ ಮತ್ತು ಜನಪದ ನಂಬಿಕೆಗಳು ಮಾತ್ರ. ಅವುಗಳನ್ನು ಖಚಿತ ಸತ್ಯವೆಂದು ಪರಿಗಣಿಸಬಾರದು. ಪ್ರತಿಯೊಬ್ಬರ ಅನುಭವ ವಿಭಿನ್ನವಾಗಿರುತ್ತದೆ. ಕೆಲವರು ಯಾವುದೇ ವಿಶೇಷ ಸೂಚನೆಯಿಲ್ಲದೆ ತಮ್ಮ ಜೀವನವನ್ನು ಪೂರ್ಣಗೊಳಿಸುತ್ತಾರೆ. ಆದ್ದರಿಂದ ಯಾವುದೇ ಘಟನೆ ಅಥವಾ ಕನಸನ್ನು ನೋಡಿ ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ. ಜೀವನ ನಮಗೆ ಪ್ರತಿದಿನ ಒಂದು ಹೊಸ ಅವಕಾಶವನ್ನು ನೀಡುತ್ತದೆ. ಒಳ್ಳೆಯ ಕೆಲಸ ಮಾಡಲು, ತಪ್ಪನ್ನು ಸರಿಪಡಿಸಲು,
ಪ್ರೀತಿಯನ್ನು ಹಂಚಿಕೊಳ್ಳಲು, ದೇವರ ಸ್ಮರಣೆಯಲ್ಲಿ ಬದುಕಲು. ಮರಣದ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಜೀವನದ ಸಂಕೇತಗಳನ್ನು ಗುರುತಿಸುವುದು ಹೆಚ್ಚು ಮುಖ್ಯ. ಬೆಳಿಗ್ಗೆ ಉದಯಿಸುವ ಸೂರ್ಯ, ಕುಟುಂಬದವರ ನಗು, ಆರೋಗ್ಯಕರ ದೇಹ, ಒಳ್ಳೆಯ ಸ್ನೇಹಿತರು, ದೇವರ ಕೃಪೆ ಇವೆಲ್ಲವೂ ಬದುಕಿನ ಅಮೂಲ್ಯ ಉಡುಗೊರೆಗಳು. ಅವುಗಳನ್ನು ಗೌರವಿಸುವವನೇ ನಿಜವಾದ ಧನ್ಯನು. ಓಕೆ. ಜೀವನ ಮತ್ತು ಮರಣದ ಬಗ್ಗೆ ಅನೇಕ ಋಷಿಗಳು ಒಂದು ಸುಂದರ ಉದಾಹರಣೆಯನ್ನು ನೀಡುತ್ತಾರೆ. ಒಂದು ಮಗು ತಾಯಿಯ ಗರ್ಭದಲ್ಲಿರುವಾಗ ಹೊರಗಿನ ಜಗತ್ತು ಹೇಗಿರುತ್ತದೆ ಎಂಬುದು ಅದಕ್ಕೆ ತಿಳಿದಿರುವುದಿಲ್ಲ. ಆದರೆ ಜನನವಾದ ನಂತರ ಅದು ಹೊಸ ಲೋಕವನ್ನು ನೋಡುತ್ತದೆ. ಅದೇ ರೀತಿಯಾಗಿ ಮರಣದ ನಂತರ ಏನಾಗುತ್ತದೆ ಎಂಬುದು ಬದುಕಿರುವ ಮನುಷ್ಯನಿಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಆದ್ದರಿಂದಲೇ ವೇದಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳು ಮರಣವನ್ನು ಭಯದ ವಿಷಯವನ್ನಾಗಿ ಅಲ್ಲ, ಜ್ಞಾನದಿಂದ ಅರ್ಥಮಾಡಿಕೊಳ್ಳಬೇಕಾದ ವಿಷಯವನ್ನಾಗಿ ವಿವರಿಸುತ್ತವೆ. ಮರಣದ ನೆನಪು ನಮ್ಮನ್ನು ಹೆದರಿಸಲು ಅಲ್ಲ, ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣವಾಗಿ ಬದುಕಲು ಪ್ರೇರೇಪಿಸುತ್ತದೆ. ಒಂದು ಬಾರಿ ಒಬ್ಬ ರಾಜನು ತನ್ನ ಅರಮನೆಯಲ್ಲಿ ದೊಡ್ಡ ಋಷಿಯನ್ನು ಕರೆಸಿ ಕೇಳಿದನು, ಗುರುವೇ, ನನ್ನ ಬಳಿ ಅನೇಕ ಸೇನೆಗಳಿವೆ, ಅಪಾರ ಸಂಪತ್ತಿದೆ, ಸಾವಿರಾರು ಸೇವಕರಿದ್ದಾರೆ. ಆದರೂ ನನಗೆ ಒಂದು ಭಯ ಯಾವಾಗಲೂ ಕಾಡುತ್ತಿದೆ. ಅದು ಮರಣದ ಭಯ. ಇದರಿಂದ ನಾನು ಹೇಗೆ ಮುಕ್ತನಾಗಬಹುದು? ಋಷಿಯು ಮಂದಹಾಸ ಮಾಡಿ ಒಂದು ಚಿಕ್ಕ ದೀಪವನ್ನು ಬೆಳಗಿಸಿ ರಾಜನ ಮುಂದೆ ಇಟ್ಟರು. ನಂತರ ಹೇಳಿದರು, ಈ ದೀಪದ ಜ್ವಾಲೆ ಎಷ್ಟು ಸುಂದರವಾಗಿ ಹೊಳೆಯುತ್ತಿದೆ ನೋಡು. ಆದರೆ ಅದು ಎಣ್ಣೆ ಇರುವವರೆಗೆ ಮಾತ್ರ. ಎಣ್ಣೆ ಮುಗಿದಾಗ ಜ್ವಾಲೆ ಆರಿಹೋಗುತ್ತದೆ. ಜ್ವಾಲೆ ಸಾಯುವುದಿಲ್ಲ, ಅದು ತನ್ನ ರೂಪವನ್ನು ಮಾತ್ರ ಬದಲಾಯಿಸುತ್ತದೆ. ಅದೇ ರೀತಿ ಆತ್ಮವು ದೇಹವನ್ನು ಬಿಟ್ಟು ತನ್ನ ಮುಂದಿನ ಪ್ರಯಾಣವನ್ನು ಆರಂಭಿಸುತ್ತದೆ. ರಾಜನು ಕೆಲ ಕ್ಷಣ ಮೌನವಾಗಿದ್ದ. ನಂತರ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಹಾಗಾದರೆ ನಾನು ಏನು ಮಾಡಬೇಕು ಎಂದು ಕೇಳಿದ. ಋಷಿಯ ಉತ್ತರ ಬಹಳ ಸರಳವಾಗಿತ್ತು. ನಿನ್ನ ಉಸಿರು ಇರುವವರೆಗೆ ನ್ಯಾಯದಿಂದ ಆಳ್ವಿಕೆ ಮಾಡು. ಹಸಿದವರಿಗೆ ಅನ್ನ ಕೊಡು. ನಿರಪರಾಧಿಗಳನ್ನು ಕಾಪಾಡು. ನಿನ್ನ ಜೀವನದ ಕೊನೆಯ ದಿನ ಬಂದಾಗ ನಿನಗೆ ಪಶ್ಚಾತ್ತಾಪವಾಗದಂತೆ ಬದುಕು. ಈ ಕಥೆಯ ಅರ್ಥ ಬಹಳ ಆಳವಾಗಿದೆ. ಮರಣದ ಸಮಯವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಆ ಸಮಯ ಬರುವವರೆಗೆ ನಾವು ಹೇಗೆ ಬದುಕಬೇಕು ಎಂಬುದನ್ನು ನಾವು ಆಯ್ಕೆ ಮಾಡಬಹುದು. ಇದೇ ಕಾರಣಕ್ಕೆ ಅನೇಕ ಸಂತರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ, ಇಂದು ನನ್ನ ಜೀವನದ ಕೊನೆಯ ದಿನವಾಗಿದ್ದರೂ ನಾನು ಹೆಮ್ಮೆಪಡುವಂತೆ ಬದುಕಬೇಕು ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಗರುಡ ಪುರಾಣದಲ್ಲಿ ಕರ್ಮದ ಮಹತ್ವವನ್ನು ಹಲವು ಬಾರಿ ವಿವರಿಸಲಾಗಿದೆ. ಒಬ್ಬ ವ್ಯಕ್ತಿ ಜೀವನಪೂರ್ತಿ ಇತರರಿಗೆ ನೋವು ನೀಡಿ, ಸುಳ್ಳು ಹೇಳಿ, ಮೋಸ ಮಾಡಿ ಬದುಕಿದ್ದರೆ ಅವನ ಮನಸ್ಸಿಗೆ ಕೊನೆಯ ಕ್ಷಣದಲ್ಲಿ ಶಾಂತಿ ಸಿಗುವುದು ಕಷ್ಟ ಎಂದು ಹೇಳಲಾಗಿದೆ. ಅದೇ ಸಮಯದಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆದವರು, ದಾನ ಮಾಡಿದವರು, ದೇವರ ನಾಮಸ್ಮರಣೆ ಮಾಡಿದವರು ಮನಸ್ಸಿನಲ್ಲಿ ಒಂದು ವಿಶೇಷ ನೆಮ್ಮದಿಯನ್ನು ಅನುಭವಿಸಬಹುದು ಎಂಬ ಆಧ್ಯಾತ್ಮಿಕ ನಂಬಿಕೆಯೂ ಇದೆ. ಇದನ್ನು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸುತ್ತದೆ ಎಂದು ಹೇಳಲಾಗುವುದಿಲ್ಲ. ಆದರೆ ಈ ಸಂದೇಶ ನಮ್ಮ ಬದುಕನ್ನು ಉತ್ತಮಗೊಳಿಸಲು ಪ್ರೇರೇಪಿಸುತ್ತದೆ. ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಿದ್ದರು, ಮಲಗುವ ಮೊದಲು ಯಾರ ಮೇಲಾದರೂ ಕೋಪವಿದ್ದರೆ ಅದನ್ನು ಬಿಡು. ಯಾಕೆಂದರೆ ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಇಂದು ಕ್ಷಮೆ ಕೇಳಬಹುದಾದರೆ ಇಂದು ಕೇಳಬೇಕು. ಇಂದು ಪ್ರೀತಿಯನ್ನು ಹೇಳಬಹುದಾದರೆ ಇಂದು ಹೇಳಬೇಕು. ಇಂದು ದೇವರನ್ನು ನೆನೆಯಬಹುದಾದರೆ ಇಂದು ನೆನೆಯಬೇಕು. ಜೀವನವನ್ನು ಮುಂದೂಡುತ್ತಾ ಹೋದರೆ ಒಂದು ದಿನ ಸಮಯವೇ ನಮ್ಮನ್ನು ಮುಂದೂಡುತ್ತದೆ. ಇದೇ ಜೀವನದ ದೊಡ್ಡ ಸತ್ಯ. ಒಂದು ಹಳ್ಳಿಯಲ್ಲಿ ಇಬ್ಬರು ಸಹೋದರರು ಇದ್ದರು. ತಂದೆಯ ಆಸ್ತಿಗಾಗಿ ಅವರು ಹಲವು ವರ್ಷ ಮಾತನಾಡಲೇ ಇಲ್ಲ. ಒಂದೇ ಊರಿನಲ್ಲಿ ಇದ್ದರೂ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡುತ್ತಿರಲಿಲ್ಲ. ಒಂದು ದಿನ ಅವರ ತಾಯಿಗೆ ತೀವ್ರ ಅನಾರೋಗ್ಯವಾಯಿತು. ಆಕೆ ಇಬ್ಬರನ್ನು ತನ್ನ ಬಳಿಗೆ ಕರೆದು ಹೇಳಿದಳು, ನಾನು ನಿಮ್ಮಿಬ್ಬರನ್ನು ಪ್ರೀತಿಯಿಂದ ಬೆಳೆಸಿದ್ದೆ. ಆದರೆ ನೀವು ಹಣಕ್ಕಾಗಿ ದೂರವಾಗಿದ್ದೀರಿ. ನಾನು ಬದುಕಿರುವಾಗಲೇ ನಿಮ್ಮಿಬ್ಬರು ಒಂದಾಗುವುದನ್ನು ನೋಡಬೇಕು. ಆ ಮಾತು ಕೇಳಿದ ಇಬ್ಬರು ಅತ್ತರು. ಅವರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಹಲವು ವರ್ಷಗಳ ದ್ವೇಷ ಒಂದೇ ಕ್ಷಣದಲ್ಲಿ ಕರಗಿತು. ಕೆಲವು ದಿನಗಳ ನಂತರ ತಾಯಿ ಶಾಂತವಾಗಿ ಕಣ್ಣು ಮುಚ್ಚಿದಳು. ಈ ಕಥೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಮರಣದ ನಿಜವಾದ ಸೂಚನೆ ಯಾವುದು ಎಂಬುದಕ್ಕಿಂತ ಜೀವನದಲ್ಲೇ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದನ್ನು ಅರಿಯಬೇಕು. ಅನೇಕ ಆಧ್ಯಾತ್ಮಿಕ ಗುರುಗಳು ಹೇಳುವಂತೆ, ಪ್ರತಿದಿನ 5 ನಿಮಿಷ ಮೌನವಾಗಿ ಕುಳಿತು, ನಾನು ಇಂದು ಮಾಡಿದ ಒಳ್ಳೆಯ ಕೆಲಸ ಯಾವುದು ಎಂದು ಸ್ವತಃ ಕೇಳಿಕೊಳ್ಳಬೇಕು. ಈ ಒಂದು ಅಭ್ಯಾಸವೇ ಜೀವನವನ್ನು ಬದಲಾಯಿಸಬಹುದು. ಏಕೆಂದರೆ ಮರಣದ ನಂತರ ನಮ್ಮ ಬಗ್ಗೆ ಜನರು ನೆನಪಿಡುವುದು ನಮ್ಮ ಸಂಪತ್ತನ್ನು ಅಲ್ಲ, ನಮ್ಮ ಒಳ್ಳೆಯತನವನ್ನು, ಸಹಾಯವನ್ನು, ಪ್ರೀತಿಯನ್ನು ಮತ್ತು ನಾವು ಬಿಟ್ಟು ಹೋದ ಮೌಲ್ಯಗಳನ್ನು. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಒಂದು ದಿನ ಹೊರಡಲೇಬೇಕು. ಆದರೆ ಎಲ್ಲರೂ ಒಂದೇ ರೀತಿಯಲ್ಲಿ ನೆನಪಾಗುವುದಿಲ್ಲ. ಕೆಲವರು ತಮ್ಮ ಹಣದಿಂದ ನೆನಪಾಗುತ್ತಾರೆ, ಕೆಲವರು ತಮ್ಮ ಅಧಿಕಾರದಿಂದ ನೆನಪಾಗುತ್ತಾರೆ. ಆದರೆ ಶತಮಾನಗಳ ನಂತರವೂ ನೆನಪಾಗುವವರು ತಮ್ಮ ಕರುಣೆ, ಧರ್ಮ, ಸತ್ಯ ಮತ್ತು ಪ್ರೀತಿಯಿಂದ ಬದುಕಿದವರು. ಆದ್ದರಿಂದ ಮರಣದ ಸೂಚನೆಗಳನ್ನು ಹುಡುಕುವುದಕ್ಕಿಂತ
ಜೀವನದ ಉದ್ದೇಶವನ್ನು ಹುಡುಕುವುದು ಶ್ರೇಷ್ಠ. ಒಂದು ದಿನ ನಾವು ಎಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗುತ್ತೇವೆ. ಆದರೆ ಅದಕ್ಕೂ ಮೊದಲು ಎಷ್ಟು ಮಂದಿಯ ಕಣ್ಣೀರು ಒರೆಸಿದ್ದೇವೆ, ಎಷ್ಟು ಮಂದಿಯ ಮುಖದಲ್ಲಿ ನಗು ಮೂಡಿಸಿದ್ದೇವೆ, ಎಷ್ಟು ಬಾರಿ ದೇವರನ್ನು ಕೃತಜ್ಞತೆಯಿಂದ ನೆನೆದಿದ್ದೇವೆ. ಇವುಗಳೇ ನಮ್ಮ ನಿಜವಾದ ಸಂಪತ್ತು. ಜೀವನದ ಕೊನೆಯ ಕ್ಷಣಗಳ ಬಗ್ಗೆ ಮಾತನಾಡುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಮನುಷ್ಯನು ತನ್ನ ಅಂತಿಮ ಕ್ಷಣವನ್ನು ಮೊದಲೇ ಅರಿತುಕೊಳ್ಳಬಹುದೇ? ಈ ಪ್ರಶ್ನೆಗೆ ನಿಖರವಾದ ಉತ್ತರ ಯಾರ ಬಳಿಯೂ ಇಲ್ಲ. ಆದರೆ ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅನೇಕ ಕಥೆಗಳು, ಅನುಭವಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಕೆಲವು ಘಟನೆಗಳು ಇಂದಿಗೂ ಜನರ ಕುತೂಹಲವನ್ನು ಕೆರಳಿಸುತ್ತವೆ. ಇವುಗಳನ್ನು ಭಯ ಹುಟ್ಟಿಸುವ ಕಥೆಗಳಾಗಿ ಅಲ್ಲ, ಬದುಕಿನ ಅರ್ಥವನ್ನು ತಿಳಿಸುವ ಪಾಠಗಳಾಗಿ ನೋಡಬೇಕು. ಬಹಳ ವರ್ಷಗಳ ಹಿಂದೆ ಹಿಮಾಲಯದ ಪಾದದಲ್ಲಿ ಒಬ್ಬ ಮಹಾತ್ಮರು ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಅವರ ಬಳಿಗೆ ದೇಶದ ಮೂಲೆ ಮೂಲೆಗಳಿಂದ ಜನರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬರುತ್ತಿದ್ದರು. ಒಂದು ದಿನ ಒಬ್ಬ ಯುವಕ ಅವರ ಮುಂದೆ ಬಂದು ಕೇಳಿದ, ಗುರುವೇ, ನನ್ನ ತಂದೆಗೆ ಈಗ 80 ವರ್ಷ. ಅವರು ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದಾರೆ, ನನ್ನ ಪ್ರಯಾಣ ಮುಗಿಯುವ ಸಮಯ ಹತ್ತಿರ ಬಂದಿದೆ ಎನ್ನುತ್ತಿದ್ದಾರೆ. ಆದರೆ ಅವರಿಗೆ ಯಾವುದೇ ದೊಡ್ಡ ಅನಾರೋಗ್ಯವೂ ಇಲ್ಲ. ಅವರು ಹೀಗೆ ಯಾಕೆ ಹೇಳುತ್ತಿದ್ದಾರೆ? ಮಹಾತ್ಮರು ಕೆಲ ಕ್ಷಣ ಕಣ್ಣು ಮುಚ್ಚಿ ಧ್ಯಾನ ಮಾಡಿದರು. ನಂತರ ಶಾಂತವಾಗಿ ಹೇಳಿದರು, ಮಗನೇ, ಕೆಲವೊಮ್ಮೆ ದೇಹಕ್ಕಿಂತ ಮೊದಲು ಮನಸ್ಸು ಬದಲಾವಣೆಗಳನ್ನು ಅನುಭವಿಸುತ್ತದೆ. ಕೆಲವೊಮ್ಮೆ ಮನಸ್ಸಿಗಿಂತ ಮೊದಲು ಆತ್ಮವು ಒಂದು ಹೊಸ ಪ್ರಯಾಣದ ಸಿದ್ಧತೆಯನ್ನು ಆರಂಭಿಸುತ್ತದೆ. ಆದರೆ ಇದನ್ನು ಯಾರೂ ಖಚಿತ ನಿಯಮ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಜೀವನವೂ ವಿಭಿನ್ನ. ಆ ಯುವಕ ಮನೆಗೆ ಹಿಂತಿರುಗಿದ. ತನ್ನ ತಂದೆಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದ. ಅವರ ಜೊತೆ ಊಟ ಮಾಡಿದ. ಅವರ ಹಳೆಯ ನೆನಪುಗಳನ್ನು ಕೇಳಿದ. ಬಾಲ್ಯದ ಕಥೆಗಳನ್ನು ಕೇಳಿದ. ತಂದೆಯ ಪ್ರತಿಯೊಂದು ಮಾತನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡ. ಕೆಲವು ವಾರಗಳ ನಂತರ ಒಂದು ಬೆಳಿಗ್ಗೆ ತಂದೆ ಎಂದಿನಂತೆ ದೇವರ ನಾಮ ಜಪಿಸುತ್ತಾ ಶಾಂತವಾಗಿ ಕಣ್ಣು ಮುಚ್ಚಿದರು. ಆ ದಿನ ಆ ಯುವಕನಿಗೆ ಒಂದು ದೊಡ್ಡ ಪಾಠ ಸಿಕ್ಕಿತು. ಮರಣದ ಸಮಯವನ್ನು ತಿಳಿದುಕೊಳ್ಳುವುದು ಮುಖ್ಯವಲ್ಲ, ಬದುಕಿರುವ ಸಮಯವನ್ನು ಪ್ರೀತಿಯಿಂದ ಕಳೆಯುವುದು ಮುಖ್ಯ. ಈ ಕಥೆಯ ನಂತರ ಅನೇಕ ಸಂತರು ಹೇಳಿದ ಮತ್ತೊಂದು ಘಟನೆ ನೆನಪಾಗುತ್ತದೆ. ಒಬ್ಬ ಶ್ರೀಮಂತ ವ್ಯಾಪಾರಿ ಜೀವನ ಪೂರ್ತಿ ಹಣ ಸಂಪಾದಿಸುವುದರಲ್ಲೇ ಕಾಲ ಕಳೆಯುತ್ತಿದ್ದ. ಬೆಳಿಗ್ಗೆಯಿಂದ ರಾತ್ರಿ ತನಕ ವ್ಯಾಪಾರ, ಲಾಭ, ನಷ್ಟ, ಹೂಡಿಕೆ, ಆಸ್ತಿ, ಇದೇ ಅವನ ಜೀವನ. ದೇವರ ಹೆಸರು ಹೇಳಲು ಸಮಯ ಇರಲಿಲ್ಲ. ಕುಟುಂಬದವರ ಜೊತೆ ಮಾತನಾಡಲು ಸಮಯ ಇರಲಿಲ್ಲ. ಮಕ್ಕಳ ಬೆಳವಣಿಗೆಯನ್ನೇ ಅವನು ಗಮನಿಸಲಿಲ್ಲ. ಒಂದು ದಿನ ಅವನ ಆರೋಗ್ಯ ಹದಗೆಟ್ಟಿತು. ವೈದ್ಯರು ಚಿಕಿತ್ಸೆ ನೀಡಿದರು, ಔಷಧಿಗಳನ್ನು ಕೊಟ್ಟರು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ಉಳಿಯಿತು. ನಾನು ಇಷ್ಟು ವರ್ಷ ಸಂಪಾದಿಸಿದ್ದೆ, ಆದರೆ ನಿಜವಾಗಿ ಬದುಕಿದ್ದೇನಾ? ಆ ಪ್ರಶ್ನೆ ಅವನನ್ನು ರಾತ್ರಿ ಪೂರ್ತಿ ಕಾಡಿತು. ಮುಂದಿನ ದಿನ ಅವನು ತನ್ನ ಮಕ್ಕಳನ್ನು ಕರೆದು ಹೇಳಿದ, ನಾನು ನಿಮಗೆ ಹಣ ಕೊಟ್ಟಿದ್ದೇನೆ, ಆದರೆ ಸಮಯ ಕೊಡಲಿಲ್ಲ. ನಾನು ದೊಡ್ಡ ಮನೆ ಕಟ್ಟಿದ್ದೇನೆ, ಆದರೆ ಅದರೊಳಗೆ ಸಂತೋಷ ಕಟ್ಟಲಿಲ್ಲ. ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಇದೆ. ಆ ಮಾತು ಕೇಳಿ ಅವನ ಮಕ್ಕಳು ಅತ್ತರು. ಅವರು ತಮ್ಮ ತಂದೆಯನ್ನು ಕ್ಷಮಿಸಿದರು. ಕೆಲವು ದಿನಗಳ ನಂತರ ಅವನು ಶಾಂತವಾಗಿ ಪ್ರಾಣ ಬಿಟ್ಟನು. ಈ ಕಥೆಯ ಮೂಲಕ ನಮ್ಮ ಪೂರ್ವಜರು ಹೇಳಲು ಬಯಸಿದ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಜೀವನದ ಕೊನೆಯಲ್ಲಿ ಮನುಷ್ಯನು ಲೆಕ್ಕ ಹಾಕುವುದು ಬ್ಯಾಂಕ್ ಖಾತೆಯನ್ನು ಅಲ್ಲ, ತನ್ನ ಜೀವನವನ್ನು. ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ, ಎಷ್ಟು ಜನರಿಗೆ ಸಹಾಯ ಮಾಡಿದೆ, ಎಷ್ಟು ಜನರ ಹೃದಯ ಗೆದ್ದೆ, ಇದೇ ನಿಜವಾದ ಲೆಕ್ಕ. ಗರುಡ ಪುರಾಣದಲ್ಲಿ ಒಂದು ಸುಂದರ ಸಂದೇಶವಿದೆ ಎಂದು ಹಲವರು ಉಲ್ಲೇಖಿಸುತ್ತಾರೆ. ಮನುಷ್ಯನ ಜೀವನದ ಕೊನೆಯ ಕ್ಷಣದಲ್ಲಿ ಅವನ ಕರ್ಮಗಳು ಅವನ ಮನಸ್ಸಿನಲ್ಲಿ ಪ್ರತಿಬಿಂಬಿಸಬಹುದು ಎಂಬ ಆಧ್ಯಾತ್ಮಿಕ ನಂಬಿಕೆ ಇದೆ. ಒಳ್ಳೆಯ ಕೆಲಸ ಮಾಡಿದವರಿಗೆ ಮನಸ್ಸಿನಲ್ಲಿ ಶಾಂತಿ ಹೆಚ್ಚು, ಕೆಟ್ಟ ಕೆಲಸ ಮಾಡಿದವರಿಗೆ ಪಶ್ಚಾತ್ತಾಪ ಹೆಚ್ಚು. ಇದನ್ನು ವೈಜ್ಞಾನಿಕ ಸತ್ಯ ಎಂದು ಅಲ್ಲ, ಧಾರ್ಮಿಕ ಬೋಧನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಅಜ್ಜ ಅಜ್ಜಿಯರು ಒಂದು ಮಾತು ಹೇಳುತ್ತಿದ್ದರು, ಮಲಗುವ ಮೊದಲು ದೇವರಿಗೆ ಧನ್ಯವಾದ ಹೇಳು. ಬೆಳಿಗ್ಗೆ ಎದ್ದರೆ ಅದು ದೇವರು ಕೊಟ್ಟ ಮತ್ತೊಂದು ಅವಕಾಶ. ಈ ಒಂದು ಅಭ್ಯಾಸವೇ ಜೀವನವನ್ನು ಬದಲಾಯಿಸಬಹುದು. ಏಕೆಂದರೆ ಪ್ರತಿಯೊಂದು ಹೊಸ ಬೆಳಿಗ್ಗೆಯೂ ನಮಗೆ ಮತ್ತೊಂದು ಅವಕಾಶವನ್ನು ನೀಡುತ್ತದೆ, ಒಳ್ಳೆಯ ಕೆಲಸ ಮಾಡಲು, ತಪ್ಪನ್ನು ಸರಿಪಡಿಸಲು, ಪ್ರೀತಿಯನ್ನು ಹಂಚಿಕೊಳ್ಳಲು. ಕೆಲವರು ಕೇಳುತ್ತಾರೆ, ಮರಣವನ್ನು ನೆನಪಿಸಿಕೊಂಡು ಬದುಕಿದರೆ ಜೀವನ ದುಃಖಕರವಾಗುವುದಿಲ್ಲವೇ? ಇಲ್ಲ, ನಿಜವಾಗಿ ಅದರ ವಿರುದ್ಧವೇ ಆಗುತ್ತದೆ. ಜೀವನ ಶಾಶ್ವತವಲ್ಲ ಎಂಬ ಅರಿವು ಬಂದಾಗ ಮಾತ್ರ ಪ್ರತಿಯೊಂದು ಕ್ಷಣವೂ ಅಮೂಲ್ಯವೆಂದು ಅನಿಸುತ್ತದೆ. ಕುಟುಂಬದವರ ನಗು, ಮಕ್ಕಳ ಮಾತು, ತಾಯಿಯ ಆಶೀರ್ವಾದ, ತಂದೆಯ ಸಲಹೆ, ಸ್ನೇಹಿತನ ಪ್ರೀತಿ, ಇವೆಲ್ಲವೂ ಎಷ್ಟು ಅಮೂಲ್ಯವೆಂಬುದು ಆಗ ತಿಳಿಯುತ್ತದೆ. ಆದ್ದರಿಂದ ಸ್ನೇಹಿತರೆ, ಮರಣದ ಸೂಚನೆಗಳನ್ನು ಹುಡುಕುತ್ತಾ ಭಯದಲ್ಲಿ ಬದುಕಬೇಡಿ. ಅದರ ಬದಲು, ಇಂದು ನಾನು ಯಾರಿಗಾದರೂ ಸಂತೋಷ ಕೊಟ್ಟೇನಾ, ಯಾರನ್ನಾದರೂ ಕ್ಷಮಿಸಿದ್ದೇನಾ, ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ದೇನಾ ಎಂಬ 3 ಪ್ರಶ್ನೆಗಳನ್ನು ಪ್ರತಿದಿನ ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಈ 3 ಪ್ರಶ್ನೆಗಳಿಗೆ ಹೌದು ಎಂದು ಉತ್ತರಿಸಲು ಸಾಧ್ಯವಾದರೆ
ನಿಮ್ಮ ಜೀವನದ ಪ್ರತಿಯೊಂದು ದಿನವೂ ಯಶಸ್ವಿಯಾಗಿದೆ. ಜೀವನದ ಅತಿ ದೊಡ್ಡ ಸತ್ಯ ಯಾವುದು ಎಂದು ಕೇಳಿದರೆ ಅನೇಕ ಋಷಿಗಳು ಒಂದೇ ಉತ್ತರ ಕೊಡುತ್ತಾರೆ: ಹುಟ್ಟಿದವನು ಒಂದು ದಿನ ಹೋಗಲೇಬೇಕು. ಆದರೆ ಆ ಸತ್ಯವನ್ನು ತಿಳಿದಿದ್ದರೂ ಮನುಷ್ಯ ಅದನ್ನು ಮರೆತು ಬದುಕುತ್ತಾನೆ. ನಾವು ಮನೆ ಕಟ್ಟುತ್ತೇವೆ, ಆಸ್ತಿ ಸಂಪಾದಿಸುತ್ತೇವೆ, ಹೆಸರು ಗಳಿಸುತ್ತೇವೆ, ಸಂಬಂಧಗಳನ್ನು ಬೆಳೆಸುತ್ತೇವೆ. ಇವೆಲ್ಲವೂ ಅಗತ್ಯವೇ. ಆದರೆ ಇವುಗಳ ನಡುವೆ ಒಂದು ವಿಷಯವನ್ನು ಮಾತ್ರ ಮರೆಯಬಾರದು: ನಮ್ಮ ಜೀವನಕ್ಕೆ ಒಂದು ಮಿತಿಯಿದೆ. ಆ ಮಿತಿಯ ಅರಿವು ಬಂದಾಗಲೇ ಮನುಷ್ಯನೊಳಗೆ ನಿಜವಾದ ಜ್ಞಾನ ಹುಟ್ಟುತ್ತದೆ ಎಂದು ವೇದಾಂತ ಹೇಳುತ್ತದೆ. ಒಂದು ಪುರಾತನ ಕಥೆಯ ಪ್ರಕಾರ ಕಾಶಿ ನಗರದಲ್ಲಿ ಶಿವಭಕ್ತನಾದ ಒಬ್ಬ ವೃದ್ಧನಿದ್ದ. ಪ್ರತಿದಿನ ಬೆಳಗ್ಗೆ ಗಂಗೆಯಲ್ಲಿ ಸ್ನಾನ ಮಾಡಿ, ವಿಶ್ವನಾಥನ ದರ್ಶನ ಮಾಡಿ, ಹಸಿದವರಿಗೆ ಅನ್ನದಾನ ಮಾಡುತ್ತಿದ್ದ. ಅವನ ಜೀವನದಲ್ಲಿ ಯಾವುದೇ ವೈಭವ ಇರಲಿಲ್ಲ. ಆದರೆ ಅವನ ಮುಖದಲ್ಲಿ ಯಾವಾಗಲೂ ಒಂದು ವಿಚಿತ್ರ ಶಾಂತಿ ಇತ್ತು. ಒಂದು ದಿನ ಅವನ ಶಿಷ್ಯ ಕೇಳಿದ: ಗುರುವೇ, ನಿಮಗೆ ಮರಣದ ಭಯ ಇಲ್ಲವೇ? ವೃದ್ಧನು ನಗುತ್ತಾ ಉತ್ತರಿಸಿದ: ಭಯವಿದೆ ಮಗನೇ, ಆದರೆ ಅದು ಮರಣಕ್ಕೆ ಅಲ್ಲ. ನಾನು ಬದುಕಿರುವಷ್ಟು ದಿನ ಯಾರಿಗೂ ನೋವು ಕೊಡಬಾರದು ಎಂಬ ಭಯ. ದೇವರು ಕೊಟ್ಟ ಈ ಜೀವನವನ್ನು ವ್ಯರ್ಥ ಮಾಡಬಾರದು ಎಂಬ ಭಯ. ಆ ಮಾತು ಕೇಳಿದ ಶಿಷ್ಯನಿಗೆ ಆಶ್ಚರ್ಯವಾಯಿತು. ಅವನು ಕೇಳಿದ: ಹಾಗಾದರೆ ಮರಣದ ಸಮಯ ಬಂದಾಗ ಏನು ಮಾಡಬೇಕು? ವೃದ್ಧನು ಹೇಳಿದ: ಅದಕ್ಕಾಗಿ ಪ್ರತ್ಯೇಕ ಸಿದ್ಧತೆ ಬೇಡ. ಪ್ರತಿದಿನ ಒಳ್ಳೆಯ ಜೀವನ ನಡೆಸಿದರೆ ಕೊನೆಯ ದಿನವೇ ಸ್ವತಃ ಸುಂದರವಾಗುತ್ತದೆ. ಈ ಮಾತಿನಲ್ಲಿ ಜೀವನದ ಅತ್ಯಂತ ದೊಡ್ಡ ರಹಸ್ಯ ಅಡಗಿದೆ. ನಾವು ಕೊನೆಯ ದಿನಕ್ಕಾಗಿ ಬದುಕಬಾರದು, ಆದರೆ ಪ್ರತಿಯೊಂದು ದಿನವೂ ಕೊನೆಯ ದಿನದಷ್ಟು ಅಮೂಲ್ಯವೆಂದು ಭಾವಿಸಿ ಬದುಕಬೇಕು. ಆಗ ನಮ್ಮ ಜೀವನಕ್ಕೆ ಅರ್ಥ ಬರುತ್ತದೆ. ಹೇಳುತ್ತಾರೆ, ಒಮ್ಮೆ ಒಬ್ಬ ಶ್ರೀಮಂತ ವ್ಯಾಪಾರಿ ಒಬ್ಬ ಸಂತನನ್ನು ಭೇಟಿ ಮಾಡಿದ. ಅವನು ಕೇಳಿದ: ನನ್ನ ಬಳಿ ಕೋಟಿ ಕೋಟಿ ರೂಪಾಯಿ ಇದೆ, ಆದರೂ ನನಗೆ ನೆಮ್ಮದಿ ಇಲ್ಲ. ಯಾಕೆ? ಸಂತನು ಅವನನ್ನು ಒಂದು ಶಮಶಾನಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಸಾಲಾಗಿ ಅನೇಕ ಸಮಾಧಿಗಳಿದ್ದವು. ಸಂತನು ಹೇಳಿದ: ಇಲ್ಲಿ ಮಲಗಿರುವವರಲ್ಲಿ ಕೆಲವರು ರಾಜರು, ಕೆಲವರು ಬಡವರು, ಕೆಲವರು ವ್ಯಾಪಾರಿಗಳು, ಕೆಲವರು ರೈತರು. ಈಗ ಹೇಳು, ಇವರಲ್ಲಿ ಯಾರು ಹೆಚ್ಚು ಶ್ರೀಮಂತರು? ವ್ಯಾಪಾರಿ ಮೌನವಾಗಿದ್ದ. ಸಂತನು ಮತ್ತೆ ಹೇಳಿದರು: ಇಲ್ಲಿ ಯಾರು ತಮ್ಮ ಹಣವನ್ನು ತಂದಿಲ್ಲ, ಆದರೆ ತಮ್ಮ ಕರ್ಮವನ್ನು ಮಾತ್ರ ತಂದಿದ್ದಾರೆ. ಆದ್ದರಿಂದ ಬದುಕಿರುವಾಗ ಹಣ ಸಂಪಾದಿಸು, ಆದರೆ ಹಣಕ್ಕಾಗಿ ನಿನ್ನ ಮನಸ್ಸನ್ನು ಕಳೆದುಕೊಳ್ಳಬೇಡ. ಆ ದಿನದಿಂದ ಆ ವ್ಯಾಪಾರಿಯ ಜೀವನವೇ ಬದಲಾಯಿತು. ಅವನು ತನ್ನ ಆದಾಯದ ಒಂದು ಭಾಗವನ್ನು ಬಡವರಿಗೆ ಸಹಾಯ ಮಾಡಲು ಆರಂಭಿಸಿದ. ಅನಾಥಾಶ್ರಮಗಳಿಗೆ ನೆರವು ನೀಡಿದ. ತನ್ನ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಆರಂಭಿಸಿದ. ಮೊದಲ ಬಾರಿಗೆ ಅವನಿಗೆ ನಿಜವಾದ ಸಂತೋಷ ಸಿಕ್ಕಿತು. ಇದನ್ನೇ ನಮ್ಮ ಪುರಾಣಗಳು ಧರ್ಮ ಎಂದು ಕರೆಯುತ್ತವೆ. ಧರ್ಮ ಎಂದರೆ ದೇವಸ್ಥಾನಕ್ಕೆ ಹೋಗುವುದು ಮಾತ್ರವಲ್ಲ, ಸತ್ಯ ಮಾತನಾಡುವುದು, ಯಾರಿಗೂ ಮೋಸ ಮಾಡದಿರುವುದು, ಹಸಿದವರಿಗೆ ಅನ್ನ ನೀಡುವುದು, ಹಿರಿಯರನ್ನು ಗೌರವಿಸುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು, ಇವೆಲ್ಲವೂ ಧರ್ಮವೇ. ಕೆಲವು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಒಂದು ಸುಂದರ ಉಪಮೆಯಿದೆ. ಮನುಷ್ಯನ ಜೀವನವು ಒಂದು ದೀಪದಂತಿದೆ. ದೀಪ ಎಷ್ಟು ಹೊತ್ತು ಉರಿಯುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ, ಆದರೆ ಅದು ಉರಿಯುವಷ್ಟು ಹೊತ್ತು ಸುತ್ತಲಿನ ಕತ್ತಲೆಯನ್ನು ದೂರ ಮಾಡಬಹುದು. ಹಾಗೆಯೇ ನಮ್ಮ ಜೀವನ ಎಷ್ಟು ವರ್ಷ ಇರಬಹುದು ಎಂಬುದು ಮುಖ್ಯವಲ್ಲ, ಆ ವರ್ಷಗಳಲ್ಲಿ ಎಷ್ಟು ಜನರ ಜೀವನವನ್ನು ಬೆಳಗಿಸಿದ್ದೇವೆ ಎಂಬುದೇ ಮುಖ್ಯ. ಇಂದು ಅನೇಕ ಜನರು ಮರಣದ ಬಗ್ಗೆ ಕೇಳಿದರೆ ಹೆದರುತ್ತಾರೆ, ಆದರೆ ನಮ್ಮ ಋಷಿಗಳು ಹೇಳಿದ್ದು ಬೇರೆ. ಅವರು ಮರಣವನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದರು. ಭಯಪಡಲು ಅಲ್ಲ, ಅಹಂಕಾರ ಕಡಿಮೆ ಮಾಡಲು. ಏಕೆಂದರೆ ನಾನು ಶಾಶ್ವತ ಎಂಬ ಭ್ರಮೆ ಇದ್ದರೆ ಮನುಷ್ಯ ತಪ್ಪು ಮಾಡುತ್ತಾನೆ. ನನ್ನ ಸಮಯ ಸೀಮಿತ ಎಂಬ ಅರಿವು ಬಂದರೆ ಒಳ್ಳೆಯ ಕೆಲಸ ಮಾಡಲು ಆರಂಭಿಸುತ್ತಾನೆ. ಒಮ್ಮೆ ಒಬ್ಬ ಬಾಲಕ ತನ್ನ ಅಜ್ಜನನ್ನು ಕೇಳಿದ: ಅಜ್ಜ, ದೇವರು ಯಾಕೆ ಮನುಷ್ಯನಿಗೆ ಮರಣ ಕೊಟ್ಟನು? ಅಜ್ಜ ನಗುತ್ತಾ ಉತ್ತರಿಸಿದ: ಮರಣ ಇರದಿದ್ದರೆ ಜೀವನದ ಮೌಲ್ಯ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಹೂವು ಒಣಗುತ್ತದೆ ಎಂದು ಗೊತ್ತಿರುವುದರಿಂದಲೇ ನಾವು ಅದರ ಸೌಂದರ್ಯವನ್ನು ಆಸ್ವಾದಿಸುತ್ತೇವೆ. ಸೂರ್ಯ ಅಸ್ತಮಿಸುತ್ತಾನೆ ಎಂದು ಗೊತ್ತಿರುವುದರಿಂದಲೇ ಸಂಜೆ ಸುಂದರವಾಗಿರುತ್ತದೆ. ಜೀವನಕ್ಕೂ ಒಂದು ಕೊನೆ ಇದೆ ಎಂದು ಗೊತ್ತಿರುವುದರಿಂದಲೇ ಪ್ರತಿಯೊಂದು ಕ್ಷಣ ಅಮೂಲ್ಯವಾಗುತ್ತದೆ. ಆ ಬಾಲಕ ಮೌನವಾಗಿ ಆಕಾಶದತ್ತ ನೋಡಿದ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ, ಆದರೆ ಮುಂದಿನ ದಿನ ಮತ್ತೆ ಉದಯಿಸುತ್ತಾನೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಹಾಗೆಯೇ ನಮ್ಮ ದೇಹ ಒಂದು ದಿನ ಅಂತ್ಯಗೊಳ್ಳಬಹುದು, ಆದರೆ ನಾವು ಮಾಡಿದ ಒಳ್ಳೆಯ ಕೆಲಸಗಳು, ನಮ್ಮ ಪ್ರೀತಿ, ನಮ್ಮ ಕರುಣೆ ಮತ್ತು ನಮ್ಮ ನೆನಪುಗಳು ಇತರರ ಹೃದಯದಲ್ಲಿ ಜೀವಂತವಾಗಿರುತ್ತವೆ. ಅದಕ್ಕಾಗಿಯೇ ಮಹಾನ್ ವ್ಯಕ್ತಿಗಳು ದೇಹದಿಂದ ಇಲ್ಲದಿದ್ದರೂ ಅವರ ವಿಚಾರಗಳು ಇಂದಿಗೂ ಜೀವಂತವಾಗಿವೆ. ಆದ್ದರಿಂದ ಸ್ನೇಹಿತರೆ, ಮರಣದ ಸಂಕೇತಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಜೀವನದ ಸಂಕೇತಗಳನ್ನು ಗುರುತಿಸಿ. ಬೆಳಿಗ್ಗೆ ಕಣ್ಣು ತೆರೆಯುವುದು ಒಂದು ಆಶೀರ್ವಾದ, ಉಸಿರಾಡುವುದು ಒಂದು ಅದ್ಭುತ, ಕುಟುಂಬದವರ ಜೊತೆ ಮಾತನಾಡುವುದು ಒಂದು ಉಡುಗೊರೆ, ದೇವರನ್ನು ನೆನೆಯುವುದು ಒಂದು ಭಾಗ್ಯ. ಇಂದೇ ಒಂದು ಒಳ್ಳೆಯ ಕೆಲಸ ಮಾಡಿ, ಯಾರನ್ನಾದರೂ ಕ್ಷಮಿಸಿ, ಯಾರಿಗಾದರೂ ಸಹಾಯ ಮಾಡಿ, ತಾಯಿ ತಂದೆಯ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ.
ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ಏಕೆಂದರೆ ಇಂತಹ ಜೀವನವೇ ಕೊನೆಯ ಕ್ಷಣದಲ್ಲೂ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಎಂಬುದು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಸಂದೇಶ. ಸ್ನೇಹಿತರೆ, ಇಂದು ನಾವು ಕೇಳಿದ ಈ ವಿಷಯವು ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ, ಬದುಕಿನ ನಿಜವಾದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದಕ್ಕಾಗಿ. ಮರಣವು ಪ್ರತಿಯೊಬ್ಬರಿಗೂ ಅನಿವಾರ್ಯವಾದ ಸತ್ಯ, ಆದರೆ ಆ ಸತ್ಯವನ್ನು ನೆನಪಿಸಿಕೊಂಡು ಒಳ್ಳೆಯ ಜೀವನವನ್ನು ನಡೆಸುವವರೇ ನಿಜವಾದ ವಿಜಯಿಗಳು. ನಮ್ಮ ಬಳಿ ಎಷ್ಟು ಹಣವಿದೆ ಎಂಬುದಕ್ಕಿಂತ ನಮ್ಮಿಂದ ಎಷ್ಟು ಜನರಿಗೆ ಸಂತೋಷ ಸಿಕ್ಕಿದೆ ಎಂಬುದೇ ಮುಖ್ಯ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಎಂಬುದಕ್ಕಿಂತ ಆ ವರ್ಷಗಳಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇವೆ ಎಂಬುದೇ ದೇವರ ಮುಂದೆ ನಿಜವಾದ ಸಂಪತ್ತು. ಆದ್ದರಿಂದ ಇಂದಿನಿಂದ ಒಂದು ಸಂಕಲ್ಪ ಮಾಡೋಣ. ಪ್ರತಿದಿನ ಕನಿಷ್ಠ ಒಂದು ಒಳ್ಳೆಯ ಕೆಲಸ ಮಾಡೋಣ. ಯಾರಿಗೂ ನೋವು ಕೊಡಬೇಡ. ತಾಯಿ ತಂದೆಯನ್ನು ಗೌರವಿಸೋಣ. ಸತ್ಯದ ಮಾರ್ಗದಲ್ಲಿ ನಡೆಯೋಣ. ದೇವರನ್ನು ಭಕ್ತಿಯಿಂದ ಸ್ಮರಿಸೋಣ. ಏಕೆಂದರೆ ಜೀವನ ಯಾವಾಗ ಮುಗಿಯುತ್ತದೆ ಎಂಬುದು ನಮಗೆ ತಿಳಿದಿಲ್ಲ, ಆದರೆ ಅದು ಮುಗಿಯುವ ದಿನದವರೆಗೆ ಅರ್ಥಪೂರ್ಣವಾಗಿ ಬದುಕುವುದು ಮಾತ್ರ ನಮ್ಮ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ಇಂತಹ ಆಧ್ಯಾತ್ಮಿಕ ರಹಸ್ಯಗಳು, ಪುರಾಣಗಳ ನಿಜವಾದ ಕಥೆಗಳು, ಜೀವನ ಬದಲಾಯಿಸುವ ಧಾರ್ಮಿಕ ವಿಷಯಗಳು ಮತ್ತು ಪ್ರೇರಣಾದಾಯಕ ವಿಡಿಯೋಗಳು ನಿರಂತರವಾಗಿ ಬರುತ್ತಿರುತ್ತವೆ. ಆದ್ದರಿಂದ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪಿಸಿಕೊಳ್ಳಬೇಡಿ. ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಕೊನೆಯಲ್ಲಿ, ನಿಮ್ಮ ಜೀವನದಲ್ಲಿ ಸದಾ ದೇವರ ಕೃಪೆ ಇರಲಿ, ನಿಮ್ಮ ಕುಟುಂಬ ಸುಖ ಶಾಂತಿಯಿಂದ ಇರಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಂ ಶಾಂತಿ. ಓಂ ನಮಃ ಶಿವಾಯ. ಶ್ರೀಕೃಷ್ಣಾರ್ಪಣಮಸ್ತು.